ಕಡೆಯಿಂದ ಲೇಟೆಸ್ಟ್ ಗೆ 5 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಂದಿದೆ. ಈ ವರ್ಷ ನೀವೇನಾದ್ರೂ ಸಿಟಿ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾ ಇಲ್ಲ ಅಂದ್ರೆ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಲೇಟೆಸ್ಟ್ ಆಗಿ ಏನೇನು ಅಪ್ಡೇಟ್ಸ್ ಗಳು ಬಂದಿದೆ KA ಕಡೆಯಿಂದ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಕ್ಲಿಕ್ ಮಾಡಿ ಪಟ್ಟನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕೆ ನೀವು ಮಾಡೋ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ದು ಎಲ್ಲಾ ಡೇಟ್ಸ್ ಕೂಡ ಚೇಂಜಸ್ ಆಗಿದೆ. ಈ ಒಂದು ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಇರುತ್ತೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಸರಿನಾ? ಇಲ್ಲಿ ಆನ್ಲೈನ್ ಡಾಕ್ಯುಮೆಂಟ್ ಅಪ್ಲೋಡಿಗೆ ಲಾಸ್ಟ್ ಡೇಟ್ 15ನೇ ತಾರೀಕಿತ್ತು, 21ನೇ ತಾರೀಕುವರೆಗೂ ಕೂಡ ಎಕ್ಸ್ಟೆಂಡ್ ಆಗಿದೆ. ಮತ್ತೆ ಆಲ್ ಟಿಕೆಟ್ ಬಂದ್ಬಿಟ್ಟು ನಿಮ್ಗೆ ಇವಾಗ ಮೇ 1ನೇ ತಾರೀಕಿಂದ 5ನೇ ತಾರೀಕುವರೆಗೂ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಮತ್ತೆ ಎಕ್ಸಾಮ್ ಇವಾಗ 9ನೇ ತಾರೀಕು ಇರುತ್ತೆ, 29ನೇ ತಾರೀಕು ಇರೋದಿಲ್ಲ. ಮೇ 9ನೇ ತಾರೀಕು ನಿಮ್ಗೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ಸರಿನಾ? ಇವಾಗ ನಾವು ನೆಕ್ಸ್ಟ್ ಒಂದು ಅಪ್ಡೇಟ್ ಬಗ್ಗೆ ಬರೋದಾದ್ರೆ, ಇಲ್ಲಿ ಕೀ ಅವರು ನಿಮ್ಗೆ ಒಂದು ಕೀ ಆನ್ಸರ್ ಎಲ್ಲ ಕೂಡ ಬಿಟ್ಟಿದ್ರ. ಇಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಎಲ್ಲಾ ಸಬ್ಜೆಕ್ಟ್ ಕೂಡ ಕೀ ಆನ್ಸರ್ ಇದೆ, ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಎಲ್ಲಾ ಕೀ ಆನ್ಸರ್ ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಡೇಟ್ ನ ಮಾಡಿರ್ತೀವಿ, PDF ಫ್ರೀ ಆಗಿ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಜಾಯ್ನ್ ಆಗಿ, ಅದ್ರಲ್ಲಿ ನಿಮ್ಗೆ ಎಲ್ಲಾ PDF ಕೂಡ ಸಿಗುತ್ತೆ. ಸರಿನಾ? ಇವಾಗ ನಿಮ್ಗೆ ಕೀ ಆನ್ಸರ್ ಅಲ್ಲಿ ನೀವು ಬರ್ದಿರೋದೇ ಕರೆಕ್ಟ್. ಇಲ್ಲಿ ಕೀ ಆನ್ಸರ್ ಅಲ್ಲಿ ಅವ್ರು ಕೊಟ್ಟಿರೋ ಒಂದು ಆನ್ಸರ್ ತಪ್ಪು ಅಂದ್ರೆ ಇಲ್ಲಿ ಅಬ್ಜೆಕ್ಷನ್ ಲಿಂಕ್ ಕೂಡ ಬಿಟ್ಟಿರ್ತಾರೆ. ಈ ಒಂದು ಅಬ್ಜೆಕ್ಷನ್ ಲಿಂಕ್ ನ ಯೂಸ್ ಮಾಡ್ಕೊಂಡು ನೀವು ಒಂದು ಅಬ್ಜೆಕ್ಷನ್ ರೈಸ್ ಮಾಡಬಹುದಾಗಿರುತ್ತೆ. ಅವಾಗ ನಿಮ್ಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಆ ಒಂದು ಕ್ವಶನ್ ಏನಾದ್ರು KA ಕಡೆಯಿಂದನೇ ತಪ್ಪಾಗಿದೆ, ಆನ್ಸರ್ ತಪ್ಪಾಗಿದೆ ಅಂದ್ರೆ. ಸರಿನಾ? ಈ ಒಂದು ಲಿಂಕ್ ಕೂಡ ಟೆಲಿಗ್ರಾಮ್ ಅಲ್ಲಿ ಕೊಟ್ಟಿರ್ತೀವಿ. ಇವಾಗ ನೆಕ್ಸ್ಟ್ ಒಂದು ಅಪ್ಡೇಟ್ ಬಗ್ಗೆ ಹೋಗೋಣ. ಅದಕ್ಕಿಂತ ಮುಂಚೆ ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ನಿಮ್ಮ KECT ಎಷ್ಟು ಸ್ಕೋರ್ ಮಾಡಿದ್ರ ಅಂತ ಗೊತ್ತಾಗಿದೆ. ಅದ್ರ ರ್ಯಾಂಕಿಂಗ್ ತಿಳ್ಕೋಬೇಕು ಅಂದ್ರೆ ಇಲ್ಲಿ ಕಾಲೇಜ್ ದೋಸ್ತ ಒಂದು ರ್ಯಾಂಕ್ ಪ್ರಿಡಕ್ಟರ್ ಇದೆ. ಇಲ್ಲಿ ಫಸ್ಟ್ ನಿಮ್ಮ CET ನಂಬರ್ ಹಾಕ್ಬೇಕಾಗುತ್ತೆ. PCM 3 ಸಬ್ಜೆಕ್ಟ್ ಇಂದ ಎಷ್ಟು ಬಂದಿದೆ 180ಗೆ ಅದನ್ನ ಇಲ್ಲಿ ಎಂಟರ್ ಮಾಡಿ. ನಂತರ ಇಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಸ್ಕೋರ್ ಎಷ್ಟು ಸ್ಕೋರ್ ಮಾಡಿದ್ರೆ 100ಗೆ ಅದನ್ನ ಎಂಟರ್ ಮಾಡಿ. ನಂತರ ಸಬ್ಮಿಟ್ ಕೊಟ್ರೆ ನಿಮ್ಮ CET ರ್ಯಾಂಕಿಂಗ್ ಎಷ್ಟು ಬರ್ಬೋದು ಒಂದು ಅಪ್ರಾಕ್ಸಿಮೇಟ್ ಡಾಟಾನ ಇಲ್ಲಿ ತೋರಿಸುತ್ತೆ. ಅದ್ರ ಪ್ರಕಾರ ನಿಮ್ಮ ಒಂದು ರ್ಯಾಂಕಿಂಗ್ ನ ಪ್ರಿಡಕ್ಟ್ ಮಾಡ್ಕೋಬಹುದಾಗಿರುತ್ತೆ. ಅದನ್ನ ನೀವು ಚೆಕ್ ಮಾಡಬಹುದಾಗಿರುತ್ತೆ, ಫ್ರೀ ಇರುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಲಿಂಕ್ ಇರುತ್ತೆ, ಚೆಕ್ ಮಾಡಿ ಪ್ರತಿಯೊಬ್ಬರು ಕೂಡ. ಇವಾಗ ನೆಕ್ಸ್ಟ್ ಒಂದು ಅಪ್ಡೇಟ್ ಏನಿದೆ ಅಂದ್ರೆ ಎಡಿಟಿಂಗ್ ಆಪ್ಷನ್ ಬಗ್ಗೆ ನೀವು ಪ್ರತಿಯೊಬ್ರು ಕೂಡ ವಿಡಿಯೋದಲ್ಲಿ ಕೇಳ್ತಿದ್ರಿ. ಆಪ್ಷನ್ ನೀವು ಏನೇನು ಎಡಿಟ್ ಮಾಡಬಹುದಾಗಿರುತ್ತೆ ಅಂದ್ರೆ ಆಲ್ಮೋಸ್ಟ್ ನೀವು ಎಲ್ಲಾ ಡೀಟೇಲ್ಸ್ ಕೂಡ ಎಡಿಟ್ ಮಾಡಬಹುದಾಗಿರುತ್ತೆ. ಆದ್ರೆ ನಿಮ್ಮ ನೇಮು, ನಿಮ್ಮ ಫಾದರ್ ನೇಮು ಅಥವಾ ನಿಮ್ಮ SSLC ಈ ಡೀಟೇಲ್ಸ್ ಏನಾದ್ರು ತಪ್ಪಾಗಿದೆ ಅಂದ್ರೆ ನೀವು KAಗೆ ಒಂದು ನೋಟಿಸ್ ನ ತಂದ್ಬಿಟ್ಟು ಅವ್ರ ಮುಖಾಂತರ ನೀವು ಎಡಿಟ್ ಮಾಡಿಸ್ಕೋಬಹುದಾಗಿರುತ್ತೆ. ಅಂದ್ರೆ KA ಆಫೀಸ್ಗೆ ವಿಸಿಟ್ ಮಾಡಬೇಕು ಅಥವಾ ಮೇಲ್ ಮತ್ತೆ ಕಾಲ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಅದನ್ನ ಸರಿ ಮಾಡ್ಕೊಡ್ತಾರೆ. ಇಲ್ಲಿ ಮೇ 2ನೇ ತಾರೀಕುವರೆಗೂ ಕೂಡ ಎಡಿಟಿಂಗ್ ಆಪ್ಷನ್ ಆಕ್ಟಿವೇಟ್ ಆಗಿರುತ್ತೆ. ಅದ್ರಲ್ಲಿ ನಿಮ್ಮ ಕ್ಲಾಸ್ ಕೋಡ್ ಆಗಿರ್ಬೋದು, ನಿಮ್ಮ ನೇಮ್ ಆಗಿರ್ಬೋದು, ನಿಮ್ಮ ಸ್ಟಡಿ ಡೀಟೇಲ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನೀವು ಎಡಿಟ್ ಮಾಡಬಹುದು. ಎಡಿಟಿಂಗ್ ಆಪ್ಷನ್ ಎನೇಬಲ್ ಆಗಿರುತ್ತೆ. ಮತ್ತೆ ನೀವೇನಾದ್ರೂ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಎಸ್ ಅಂತ ಕೊಟ್ಟಿಲ್ಲ, ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಬೇಕು ಅಂದ್ರೆ ಕ್ಲೈಮ್ ಮಾಡ್ಬೇಕಂದ್ರೆ ಇವಾಗ ಆಪ್ಷನ್ ನ ಕೊಟ್ಟಿದ್ರೆ 20ನೇ ತಾರೀಕುವರೆಗೂ ಕೂಡ ಟೈಮ್ ಇದೆ. ಅಷ್ಟರೊಳಗಡೆ ನೀವು ಬೇಕು ಅಂದ್ರೆ ಅದನ್ನ ಎಡಿಟಿಂಗ್ ಆಪ್ಷನ್ ಅಲ್ಲಿ ಸರಿ ಮಾಡಿಸ್ಕೊಂಡು ನಂತರ ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ಅಪ್ಲೋಡ್ ಮಾಡ್ಬಿಟ್ಟು 21ನೇ ತಾರೀಕು ಒಳಗಡೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಬರೀಬಹುದಾಗಿರುತ್ತೆ. ಇದೊಂದು ಆಪ್ಷನ್ ನ ಕೊಟ್ಟಿದ್ರೆ ಮತ್ತೆ ಎಲ್ಲಾ ಡೀಟೇಲ್ಸ್ ಕೂಡ ಎಡಿಟ್ ಮಾಡಕ್ಕೆ ಮೇ 2ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. KAಯಲ್ಲಿ ನೀವೇನ್ ಅಪ್ಲಿಕೇಶನ್ ಏನ್ ಫಿಲ್ ಅಪ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಎನೇಬಲ್ ನ ಮಾಡಿದ್ರೆ ನೀವು ಎಡಿಟ್ ಮಾಡಬಹುದಾಗಿರುತ್ತೆ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಬೇಕು ಕಂಟಿನ್ಯೂಸ್ ಆಗಿ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಚೆಕ್ ಮಾಡಿ. ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅಲ್ಲಿ ಕ್ವಿಕ್ ಆಗಿ ಅಪ್ಡೇಟ್ಸ್ ಗಳು ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು.